ಎಲ್ಲ ವಿದ್ಯಾರ್ಥಿಗಳಿಗೆ ಎಡು ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇಲ್ಲಿ ನೀವೆಲ್ಲರೂ ಕೂಡ ವೇಟ್ ಮಾಡ್ತಾ ಇರೋದು KCET ಮತ್ತೆ ನೀಡಿದ್ದು ಫೈನಲ್ ರಿಸಲ್ಟ್ ಯಾವಾಗ ಅನೌನ್ಸ್ ಆಗುತ್ತೆ, ಸೆಕೆಂಡ್ ರೌಂಡ್ ಫೈನಲ್ ರಿಸಲ್ಟ್ ನ ಯಾವಾಗ ಬಿಡುಗಡೆ ಮಾಡ್ತಾರೆ ಅಂತೇಳಿ ನೀವೆಲ್ಲರೂ ಕೂಡ KET ಒಂದು ಅಫಿಷಿಯಲ್ ವೆಬ್ಸೈಟ್ ನ ವಿಸಿಟ್ ಮಾಡ್ತಾನೆ ಇರ್ತೀರಾ, ಚೆಕ್ ಮಾಡ್ತಾನೆ ಇರ್ತೀರಾ ಫೈನಲ್ ರಿಸಲ್ಟ್ ಯಾವಾಗ ಅನೌನ್ಸ್ ಆಗುತ್ತೆ ಅಂತೇಳಿ. ಸೊ ಇದ್ರ ಬಗ್ಗೆ ನಿಮ್ಗೆಲ್ರಿಗೂ ಕೂಡ ಒಂದು ವೆರಿ ಬಿಗ್ ಅಪ್ಡೇಟ್ ಮತ್ತೆ ಎಲ್ರಿಗೂ ಕೂಡ ಒಂದು ಭರ್ಜರಿ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಇವತ್ತು ರಿಸಲ್ಟ್ ಅನೌನ್ಸ್ ಆಗುತ್ತೆ ಅಂತೇಳಿ ಸ್ವತಃ KET ಅವರೇ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ಅದು ಕೂಡ ವಿತ್ ಟೈಮ್ ಸಮೇತನೇ ಯಾವಾಗ ಅನೌನ್ಸ್ ಆಗುತ್ತೆ ಅಂತೇಳಿ ತಿಳಿಸಿದ್ದಾರೆ. ಸೊ ಅದನ್ನ ನಿಮಗೆ ವಿತ್ ಪ್ರೂಫ್ ಸಮೇತನೇ ತಿಳಿಸ್ಕೊಡ್ತೀನಿ. ಇಲ್ಲಿ ಡೈರೆಕ್ಟ್ ಆಗಿ KET ಹತ್ರ ಕಾಂಟ್ಯಾಕ್ಟ್ ಮಾಡಿಬಿಟ್ಟು ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಿದ್ದೀನಿ. ಅದನ್ನು ಕೂಡ ವಿತ್ ಪ್ರೂಫ್ ಸಮೇತನೇ ಕಾಲ್ ರೆಕಾರ್ಡಿಂಗ್ ಸಮೇತನೇ ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಪ್ರತಿಯೊಬ್ಬರು ಕೂಡ ಎಡು ಕರ್ನಾಟಕ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಈ ಒಂದು ವಿಡಿಯೋಗೆ ಒಂದು ಲೈಕ್ ಕೊಡಿ. ಇಲ್ಲಿ ನೀವೆಲ್ಲರೂ ಕೂಡ ಇವಾಗ ವೇಟ್ ಮಾಡ್ತಾ ಇದ್ದೀರಾ KCET ಮತ್ತೆ ನೀಟ್ದು ಸೆಕೆಂಡ್ ರೌಂಡ್ ಫೈನಲ್ ರಿಸಲ್ಟ್ ಯಾವಾಗ ಅನೌನ್ಸ್ ಆಗುತ್ತೆ ಅಂತೇಳಿ ಪ್ರತಿಯೊಬ್ಬರು ಕೂಡ ವೇಟ್ ಮಾಡ್ತಾನೆ ಇದ್ದೀರಾ. ಇಲ್ಲಿ ನಿಮ್ಗೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಆಲ್ರೆಡಿ MCC ಕೌನ್ಸಿಲಿಂಗ್ ಕೂಡ ಫೈನಲ್ ರಿಸಲ್ಟ್ ನ ಅನೌನ್ಸ್ ಮಾಡಿದ್ದಾರೆ ನಮ್ಮ KET ಅವರು. ಸೊ ಇವಾಗ KCET ಮತ್ತೆ ನೀಡಿದ್ದು ಯಾವಾಗ ಅನೌನ್ಸ್ ಆಗುತ್ತೆ ಅಂತ ಹೇಳಿ ನೀವು ವೇಟ್ ಮಾಡ್ತಾ ಇದ್ರೆ ನಿಮ್ಗೆಲ್ರಿಗೂ ಕೂಡ ಒಂದು ಗುಡ್ ನ್ಯೂಸ್ ಏನಂತ ಹೇಳಿದ್ರೆ ಇವತ್ತು 4 ಗಂಟೆಗೆ ನಿಮಗೆ ಫೈನಲ್ ರಿಸಲ್ಟ್ ಕೂಡ ಅನೌನ್ಸ್ ಆಗುತ್ತೆ. ಮೊನ್ನೆ ಯಾವ ತರ ಪ್ರೊವೈಸನಲ್ ರಿಸಲ್ಟ್ ನ ಅನೌನ್ಸ್ ಮಾಡಿದ್ರು 4 ಗಂಟೆಗೆ, ಸೊ ಅದೇ ತರ ಫೈನಲ್ ರಿಸಲ್ಟ್ ಕೂಡ ನಿಮಗೆ ಇವತ್ತು 4 ಗಂಟೆ ಒಳಗಡೆ ಅಥವಾ 4:15 ಒಳಗಡೆ ನಿಮಗೆ ಫೈನಲ್ ರಿಸಲ್ಟ್ ಏನಿದೆ KCET ಮತ್ತೆ ನೀಡಿದ್ದು ಸೆಕೆಂಡ್ ರೌಂಡ್ ಅದನ್ನ ಅನೌನ್ಸ್ ಆಗುತ್ತೆ ಅಂತ ಹೇಳಿ ಸ್ವತಃ KET ಅವರೇ ಒಂದು ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ಸೊ ಪ್ರತಿಯೊಬ್ಬರು ಕೂಡ ಈ ಒಂದು ಕಾಲ್ ರೆಕಾರ್ಡಿಂಗ್ ನ ಕೇಳಿಸ್ಕೊಳ್ಳಿ. ಈಗ ಬೇರೆ ಕಡೆಗಳಲ್ಲಿ ಕಾರ್ಯನಿರತ. ಹಲೋ ಸರ್ ಹೇಳಿ. ನಮಸ್ತೆ ಸರ್. ನಮಸ್ತೆ ಸರ್. ನಮಸ್ತೆ ಹೇಳಿ ಸರ್. ಸರ್ ಇದು KCET ಮತ್ತೆ ನೀಟ್ದು ಇದು ಫೈನಲ್ ರಿಸಲ್ಟ್ ಯಾವಾಗ ಅನೌನ್ಸ್ ಆಗುತ್ತೆ ಸರ್? ಇವತ್ತು ಸಂಜೆ ಅಷ್ಟರಲ್ಲಿ ಬೀಳ್ತದೆ ಸರ್. ಹೌದಾ, ಪಕ್ಕನಾ ಸರ್? ಹೌದು ಸರ್. ಅಂದ್ರೆ ಒಂದು ಕ್ಲಾರಿಟಿ ಬೇಕಾಗಿತ್ತು ಸರ್, ಯಾವ ಟೈಮಿಗೆ ಅನೌನ್ಸ್ ಆಗಬಹುದು? ಹೌದು, ಒಟ್ಟಲ್ಲಿ ಇವತ್ತು ಸಂಜೆ ಅಷ್ಟರಲ್ಲಿ ಬಿಡ್ತೀವಿ, ಚೆಕ್ ಮಾಡ್ತೀರಿ ಅಂದು. ಹೌದಾ ಸರ್. ಅಂದ್ರೆ ಇವತ್ತು ಮೊನ್ನೆ ಪ್ರಾವಿಷನಲ್ 4 ಗಂಟೆಗೆ ಅನೌನ್ಸ್ ಆಯ್ತಲ್ಲ ಸರ್, ಇದೇ ತರ ಆಗಬಹುದು? ಸರಿ, ಅಷ್ಟರಲ್ಲಿ ಬಿಡ್ತೀನಿ ಅಂದವ್ರೆ, ಚೆಕ್ ಮಾಡಿ. ಓಕೆ ಸರ್, ಥ್ಯಾಂಕ್ ಯು ಸರ್. ಇದು ಯಾವುದೇ ಕಾರಣಕ್ಕೂ ಫೇಕ್ ಇನ್ಫಾರ್ಮೇಶನ್ ಅಲ್ಲ, ಕರೆಕ್ಟ್ ಇನ್ಫಾರ್ಮೇಶನ್ ಆಗಿರುತ್ತೆ. ಸೊ ಇವತ್ತು 4 ಗಂಟೆ ಒಳಗಡೆ ನಿಮಗೆ ಮೊನ್ನೆ ಯಾವ ತರ ಪ್ರೊವೈಸನಲ್ ರಿಸಲ್ಟ್ ಅನೌನ್ಸ್ ಆಯಿತು ಅದೇ ತರ ನಿಮಗೆ ಫೈನಲ್ ರಿಸಲ್ಟ್ ಕೂಡ ಅನೌನ್ಸ್ ಆಗುತ್ತೆ. ಸೊ ಪ್ರತಿಯೊಬ್ಬರು ಕೂಡ ಇವತ್ತು 4 ಗಂಟೆವರೆಗೂ ಕೂಡ ವೇಟ್ ಮಾಡಿ ಅಫಿಷಿಯಲ್ ಆಗಿ ಅನೌನ್ಸ್ ಆದರೆ ಆದಷ್ಟು ಬೇಗ ನಿಮಗೆ ತಿಳಿಸ್ಕೊಡ್ತೀನಿ. ಪ್ರತಿಯೊಬ್ಬರು ಕೂಡ ಎಡು ಕರ್ನಾಟಕ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಈ ಒಂದು ವಿಡಿಯೋಗೆ ಒಂದು ಲೈಕ್ ಕೊಡಿ. ಥ್ಯಾಂಕ್ ಯು.